ವೀಕ್ಷಕರೇ, ಯಾವುದೇ ರೀತಿಯ ಕಷ್ಟಗಳಾಗಿರ್ಬೋದು, ಯಾವುದೇ ರೀತಿಯ ಸಂಕಷ್ಟಗಳಾಗಿರ್ಬೋದು, ಎಲ್ಲ ಕಷ್ಟಗಳಿಗೆ, ಎಲ್ಲ ಸಮಸ್ಯೆಗಳಿಗೆ ನಿಮಗಿರುವಂತಹ ಒಂದು ಪರಿಹಾರ ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ 9743554266 ಈ ಸಂಖ್ಯೆಗೆ ಈಗಲೇ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ. ಅದೇ ರೀತಿಯಾಗಿ ಲೈನ್ ಸಿಗ್ತಿಲ್ಲ, ಲೈನ್ ಕನೆಕ್ಟ್ ಆಗ್ತಾ ಇಲ್ಲ ಅನ್ನುವಂಥವ್ರು ನೇರ ಭೇಟಿಗಾಗಿ ಸಂಪರ್ಕಿಸಿ ಅನ್ನುವಂತಹ ನಂಬರ್ ಸಹ ಡಿಸ್ಪ್ಲೇ ಆಗ್ತಾ ಇದೆ. ಆ ನಂಬರ್ಗೂ ಸಹ ನೀವು ಗುರುಜಿ ಅವರಿಗೆ ನೇರವಾಗಿ ಮಾತಾಡ್ಬೋದು. ಅದೇ ರೀತಿಯಾಗಿ ಅವ್ರ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡು ನೀವು ಅವ್ರ ಹತ್ರ ನಿಮಗಿರುವಂತಹ ಕಷ್ಟಗಳಿಗೆ ನಿಮ್ಮೆಲ್ಲ ಪರಿಹಾರವನ್ನ ಪಡ್ಕೋಬಹುದು. ಗುರುಜಿ, ಈಗಾಗಲೇ ನಾವು ಮಾತಾಡ್ತಾ ಇದ್ವಿ ಕಾಲಚಕ್ರ ಮತ್ತೆ ಕಾಲ ನಿರ್ಣಯದ ಬಗ್ಗೆ. ಅದೇ ರೀತಿಯಾಗಿ ಈಗಾಗಲೇ ನೀವು ಸಾಕಷ್ಟು ಬಾರಿ ತಿಳಿಸ್ಕೊಡ್ತೀರಾ ಮಲೆ ಮಹದೇಶ್ವರ ಬೆಟ್ಟದ ಬಗ್ಗೆ, ಯಾವೆಲ್ಲ ರೀತಿಯಲ್ಲಿ ಡೆವಲಪ್ಮೆಂಟ್ ಆಗಿದೆ, ಯಾವೆಲ್ಲ ರೀತಿಯಲ್ಲಿ ಪೂಜೆಗಳು ನಡೆಯುತ್ತೆ, ಯಾವೆಲ್ಲ ರೀತಿಯಲ್ಲಿ ಸೇವೆಯನ್ನ ಸಲ್ಲಿಸಿದ್ರೆ ಒಳ್ಳೇದಾಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ರಿ. ಅದರಲ್ಲೂ ಮುಖ್ಯವಾಗಿ ದೇವಸ್ಥಾನದ ಸುತ್ತ ಪಂಜಿನ ಸೇವೆ ಅನ್ನೋದನ್ನ ಮಾಡ್ತಾರೆ. ಯಾವ ಕಾರಣಕ್ಕೆ ಮಾಡ್ತಾರೆ, ಇದನ್ನ ಯಾರು ಮಾಡಿದ್ರೆ ಹೊಳತಾಗುತ್ತೆ? ಖಂಡಿತವಾಗೂ ಒಳ್ಳೆ ಉತ್ತಮವಾಗಿರತಕ್ಕಂಥ, ಅದರಲ್ಲೂ ನನ್ನ ತಂದೆ ಮಲೆ ಮಹದೇಶ್ವರನ ಒಂದು ವಿಚಾರ ಕೇಳಿದ್ರೆ ಮೈಯೆಲ್ಲ ರೋಮಾಂಚನ ಆಗ್ತಕ್ಕಂಥದ್ದು. ಆ ಪರಮಾತ್ಮ ಉತ್ತರ ನಾಡಿನಿಂದ ದಕ್ಷಿಣ ನಾಡಿಗೆ, ಶ್ರೀಶೈಲ ಮಲ್ಲಿಕಾರ್ಜುನನೇ ದಕ್ಷಿಣ ನಾಡಿಗೆ ಬಂದಿರತಕ್ಕಂಥ ಮಲೆ ಮಹದೇಶ್ವರ. ಆ ಸ್ವಾಮಿಯ ಒಂದು ಗುಣಗಾನವನ್ನು ಹೇಳತಕ್ಕಂಥದ್ದು ಈ ಸಂದರ್ಭದಲ್ಲಿ ಆ ಪಂಜಿನ ಸೇವೆಯನ್ನು ನಾವು ಕೇಳ್ತಕ್ಕಂಥದ್ದೇ ಮಹಾಪುಣ್ಯ. ಆ ಪಂಜಿನ ಸೇವೆಯನ್ನು ಯಾಕೆ ಮಾಡ್ತಾರೆ ಅಂತಂದರೆ, ಬೇಡಗಂಬಣರು ಅಂತಕ್ಕಂಥದ್ದು ಅದೊಂದು ಅವ್ರ ಪಂಗಡ ಇದೆ. ಆ ಬೇಡಗಂಬಣರು ಅಂತಕ್ಕಂಥದ್ದು ಆ ಸ್ವಾಮಿಗೆ ತುಂಬ ಹತ್ರದಲ್ಲಿರ್ತಕ್ಕಂಥವ್ರು. ಸ್ವಾಮಿ ಅವ್ರನ್ನ ಮಕ್ಕಳ ರೀತಿ ಪ್ರೀತಿಸ್ತಕ್ಕಂಥದ್ದು. ಆ ವಂಶದಲ್ಲಿ ಬಂದಿರತಕ್ಕಂಥ ಆ ಒಂದು ಪಂಗಡ ಇದೆಯಲ್ಲ, ಬೇಡಗಂಬಣರ ಪಂಗಡ, ಸ್ವಾಮಿಗೆ ಯಾವತ್ತು ದಿನನಿತ್ಯ ಅಭಿಷೇಕಗಳನ್ನು ಮಾಡ್ತಕ್ಕಂಥದ್ದು. ಅವರು ಕಾಡುಗಳಲ್ಲಿ ವಾಸವಾಗಿರ್ತಕ್ಕಂಥದ್ದು. ಆ ಪಂಜಿನ ಬೆಳಕಿನಿಂದ ಅವರು ವಾಸ ಮಾಡ್ತಾಯಿದ್ರು. ಅದಕ್ಕಾಗಿ ಸ್ವಾಮಿ ಏನು ಕೇಳ್ತಾನೆ ಸೇವೆ ಅಂತ ಅಂದರೆ, ಅಲ್ಲಿ ಪಂಜಿನ ಸೇವೆಯನ್ನು ಮಾಡ್ತಕ್ಕಂಥದ್ದು ಮಾಡಿದ್ದಾರೆ. ಅಂದರೆ ಧೂಪದ ಕಡ್ಡಿಗಳನ್ನು, ಬಿದಿರು ಕಡ್ಡಿಗಳನ್ನು, ಅದಕ್ಕೆ ಬಟ್ಟೆಯನ್ನು ಸುತ್ತು, ಅದಕ್ಕೆ ಏನು ತುಪ್ಪ ಹಾಕ್ತಾರೋ, ಎಳ್ಳೆಣ್ಣೆ ಹಾಕ್ತಾರೋ, ಹೊಂಗೆ ಎಣ್ಣೆ ಹಾಕ್ತಾರೋ, ಏನಾರಾಗಿರಲಿ ಆ ಪಂಜಿನ ಸೇವೆ ಅಂತಕ್ಕಂಥದ್ದು ಮಾಡ್ತಾರೆ. ಆ ಪಂಜಿನ ಸೇವೆಯಲ್ಲಿ ಅಂದರೆ ಬೆಳಕು, ಆ ಬೆಳಕಿನಂದರೆ ಕತ್ತಲಿಂದ ಓಡಿಸಿ ಮನಸ್ಸಿಗೆ ನಮಗೆ ಒಂದು ರೀತಿಯಲ್ಲಿ ಬೆಳಕನ್ನು ಕೊಡ್ತಕ್ಕಂಥದ್ದು, ಚೈತನ್ಯ ಕೊಡ್ತಕ್ಕಂಥದ್ದೇ ಪಂಜಿನ ಸೇವೆ ಮಾಡ್ತಕ್ಕಂಥದ್ದು ಸ್ವಾಮಿಗೆ. ಕೆಲವರು ಮಡಿವಾಳರುಗಳು ಕೂಡ, ಅಗಸರುಗಳು ಕೂಡ ಪಂಜಿನ ಸೇವೆಯನ್ನು ಮಾಡ್ತಾರೆ. ಅಲ್ಲಿ ಬೇಡಗಂಪಣರು ಮಾಡ್ತಾರೆ. ಬೇರೆ ಕಡೆ ಭಾಗ್ಯದಲ್ಲಿ ಹೆಣ್ಣು ದೇವತೆಗಳಿಗೆ, ಶಕ್ತಿ ದೇವತೆಗಳಿಗೆ ಅಗಸರು ಅಂದರೆ ಈ ಬಟ್ಟೆಯನ್ನು ನಮಗೆ ವಾಶ್ ಮಾಡಿಕೊಡ್ತಾರಲ್ಲ, ಮಡಿವಾಳರು ಅಂತ ಏನು ಹೇಳ್ತೀವಿ, ಮಡಿವಂತಿಕೆಯಿಂದ ಮಾಡ್ತಕ್ಕಂಥದ್ದು. ಅಮ್ಮನವರಿಗೆ ಆ ಬಟ್ಟೆಗಳನ್ನು ಒಗೆದು ಕೊಡ್ತಕ್ಕಂಥದ್ದು, ಐರನ್ ಮಾಡ್ತಕ್ಕಂಥದ್ದು ಅವರು ಮಡಿವಾಳ ಗುಂಪಿದ್ದವರು. ಇಲ್ಲಿ ಮಲೆ ಮಹದೇಶ್ವರದಲ್ಲಿ ಬೇಡಗಂಪಣರು ಆ ಸ್ವಾಮಿಯ ಸೇವೆಗೆ ನಿರಂತರವಾಗಿ ಕಾಯಕವನ್ನು ಮಾಡ್ತಕ್ಕಂಥವ್ರು. ಅವರು ಪಂಜಿನ ಸೇವೆಯನ್ನು ಶುರು ಮಾಡಿದ್ರು. ಹಾಗಾಗಿ ಕೆಲವರೆಲ್ಲ ಭಕ್ತರುಗಳೆಲ್ಲ ನಾವು ಮಾಡೋಣ ಅಂತಾರೆ. ಇನ್ನೊಂದು ವಿಚಾರ ಏನಂತಂದರೆ, ಮಲೆ ಮಹದೇಶ್ವರ ಬೆಟ್ಟದಲ್ಲಿ ನನಗೆ ಒಂದು ನೋವಿನ ಸಂಗತಿ ಏನಾಗುತ್ತೆ ಅಂತಂದರೆ, ಅಲ್ಲಿ ಕಸ ಗುಡಿಸ್ತಾರೆ. ಕೆಲವರು ಅರ್ಕೆ ಮಾಡ್ಕೊಂಡಿರ್ತಾರೆ ಪರ್ಕೆಯಲ್ಲಿ. ಇಲ್ಲೊಂದೆರಡು ಸಲ ಪರ್ಕೆ ಹಾಕ್ತಾರೆ, ಅಲ್ಲೊಂದೆರಡು ಸಲ ಪರ್ಕೆ ಹಾಕ್ತಾರೆ, ಅಲ್ಲೊಂದೆರಡು ಸಲ ಪರ್ಕೆ ಹಾಕ್ಬಿಟ್ಟು ನಿಲ್ಲಿಸ್ಬಿಡ್ತೀರಿ. ಇದೆಲ್ಲ ಸೇವೆ. ಆಮೇಲೆ ಉರುಳು ಸೇವೆ ಮಾಡ್ತಕ್ಕಂಥವ್ರು ನೋಡ್ಬೇಕು ನೀವು. ಇಲ್ಲೊಂದು 3 ಸಲ ಮಾಡ್ತಾರೆ, ಆ ಕಡೆ ಒಂದು 3 ಸಲ ಮಾಡಿಬಿಟ್ಟು ತಿರ್ಗಿ ಅಲ್ಲಿ 3 ಸಲ, ಅಲ್ಲಿ 3 ಸಲ, ಅಷ್ಟೇ ಉರುಳು ಸೇವೆ ಆಗೋದು. ಅದಲ್ಲ, ನೀವು ಉರುಳು ಸೇವೆ ಮಾಡೋದಾದರೆ ಒಂದು ಪ್ರಕಾರಣದಲ್ಲಿ ಆ ದೇವಸ್ಥಾನದ ಒಂದು ಸುತ್ತು ಬರ್ತಕ್ಕಂಥದ್ದು ಮಾಡಬೇಕು. ಅದು ನಿಜವಾದ ಸೇವೆ. ಒಂದು ಪಂಜಿನ ಸೇವೆ ಮಾಡ್ತಕ್ಕಂಥದ್ದು, ನೀವು ಪಂಜಿ ಹಿಡ್ಕೊಂಡಿರ್ತೀರಲ್ಲ, ಮತ್ತೊಬ್ಬರಿಗೆ ತೊಂದರೆ ಆಗದೆ ಇರ್ತಕ್ಕಂಥದ್ದು ಪಂಜಿನ ಸೇವೆ ಮಾಡಬೇಕು. ಅಮಾವಾಸ್ಯೆ ಪೌರ್ಣಮಿ ದಿನ ಅಷ್ಟು ಲಕ್ಷಾಂತರ ಜನ ನಿಂತಿರ್ತಾರೆ. ನಿಮ್ಮ ಪಂಜಿನ ಸೇವೆ ಬೇಕಾ ನಿಮಗೆ? ಅಲ್ಲಿ ಎದುರುಗಡೆ ಇರ್ತಕ್ಕಂಥ ಮಕ್ಕಳು ಬಟ್ಟೆಗಳು ಏನಾಗಬೇಕು, ಆ ಬಟ್ಟೆಗೆ ತೊಟ್ಟಿಗ್ತಾ ಇರುತ್ತೆ ಆ ಆಯಿಲು ಮತ್ತು ಬೆಂಕಿ. ಅದು ಬೇರೆಯವ್ರ ಬಟ್ಟೆ ಮೇಲೆ ಬಿಟ್ಟರೆ ಆ ಬಟ್ಟೆ ಸುಟ್ಟೋಗಲ್ವಾ? ಯೋಚನೆ ಮಾಡಬೇಕು. ಕೆಲವರೆಲ್ಲ ನಮ್ಮ ರೈತಾಪಿ ಜನಗಳು, ಅಲ್ಲಿ ಬರ್ತಕ್ಕಂಥ ಹೆಣ್ಮಕ್ಳೆಲ್ಲನೂ ಯೋಚನೆ ಮಾಡಬೇಕು. ಯಾರೂ ಇಲ್ಲದೆ ಇದ್ದಾಗ ಪಂಜಿನ ಸೇವೆ ಮಾಡಿ. ಅಷ್ಟು ಕ್ರೌಡಲ್ಲಿ ಇದ್ದಾಗಲೂ ಕೂಡ ಪಂಜಿನ ಸೇವೆ ಹಿಡ್ಕೊಂಡು ಹೋಗ್ತಿರಲ್ಲ, ಮುಂದ್ಗಡೆ ನಿಂತಿರೋರು ಒಬ್ರಿಗೊಬ್ರು ಹಿಂಗೆ ನಿಂತ್ಕೊಂಡಿರ್ತಾರೆ. ಅಮಾವಾಸ್ಯೆ ಪೌರ್ಣಮಿ ದಿನ ಅವ್ರ ಮುಂದ್ಗಡೆನೇ ತೊಗೊಂಡೋಗಿ ಪಂಜಿನ ಸೇವೆ ಮಾಡ್ತೀರಿ. ಖಂಡಿತವಾಗಿ ಇದೆಲ್ಲ ಮಾಡಬೇಡಿ. ನಿಮಗೆ ಜ್ಞಾನ ಇದೆ, ಬೇರೆಯವ್ರ ಮೇಲೆ ಬಟ್ಟೆ ಬೀಳ್ತದೆ ಅಂತಕ್ಕಂಥದ್ದು, ಬಟ್ಟೆ ಮೇಲೆ ಬೆಂಕಿ ಬೀಳುತ್ತೆ ಅಂತ ಗೊತ್ತಿದೆ, ಆದರೂ ಆ ತಪ್ಪನ್ನು ಮಾಡ್ತೀರಿ. ಯಾರೂ ಇಲ್ಲದೆ ಇದ್ದಾಗ, ಇಲ್ಲ ಪ್ರಾಕಾರಣದಲ್ಲಿ ಸ್ವಲ್ಪ ದೂರದಲ್ಲಿ ಒಬ್ಬರು ಅಂದರೆ ನಿಮಗೆ ಆ ಬೆಂಕಿ ಇನ್ನೊಬ್ರಿಗೆ ಟಚ್ ಆಗ್ಬಾರ್ದು, ಆ ರೀತಿ ಸೇವೆ ಮಾಡಿ. ಆ ಕಸ ಗುಡಿಸೋದು ಕೂಡ ಬೇರೆ ಕಡೆ ಕಸ ತುಂಬ ಬಿದ್ದಿದೆ, ನೀನು ಮಾಡ್ತಕ್ಕಂಥದ್ದು ಇಲ್ಲಿ ಕಸ ಇಲ್ದಿರೋ ಜಾಗದಲ್ಲಿ ಒಂದು ಸಲ ಎರಡು, ಇದಾ ಸೇವೆ? ಆ ಸೇವೆ ಅನ್ನಿಸ್ಕೊಳ್ಳಲ್ಲ. ಅದು ನಿಮ್ಮ ಕಾಟಾಚಾರಕ್ಕಲ್ಲ. ನೀವು ಮಾಡ್ತಕ್ಕಂಥ ಕೆಲಸ, ಕರ್ತವ್ಯ ಇದೆಯಲ್ಲ, ಅದು ದೇವರಿಗೆ ಸಲ್ಲಿಸಬೇಕು, ಹೃದಯಕ್ಕೆ ಮುಟ್ಟಬೇಕು. ಅದು ನಿಜವಾದ ಪಂಜಿನ ಸೇವೆ. ಸುಮ್ಮನೆ 4 ಜನ ನೋಡಲಿ ಅಂತ ಪಂಜಿನ ಸೇವೆ ಮಾಡೋದಲ್ಲ.
ಅದಕ್ಕೆ ಆದಂಥ ಒಂದು ಮಹತ್ವ ಇದೆ, ಅದಕ್ಕೆ ಆದಂಥ ಹಿನ್ನೆಲೆ ಇದೆ ಪಂಜಿನ ಸೇವೆ. ಆ ಪಂಜಿನ ಸೇವೆ ಮಾಡ್ತಕ್ಕಂಥದ್ದು, ಕಸ ಗುಡಿಸ್ತಕ್ಕಂಥದ್ದು, ಉರುಳು ಸೇವೆ ಮಾಡ್ತಕ್ಕಂಥದ್ದು, ಇದಕ್ಕೆ ಆದಂಥ ಒಂದು ಹಿನ್ನೆಲೆ ಇದೆ. ಅಲ್ಲಿ ಧೂಪ ದೀಪಗಳನ್ನು ಅಂಟಿಸ್ತಕ್ಕಂಥದ್ದು ಯಾಕೆ? ಆ ಸ್ವಾಮಿಗೆ ನಿತ್ಯ ಕಾಯಕದಲ್ಲಿ ಅವರು ಪ್ರತಿನಿತ್ಯ ಎಷ್ಟು ತ್ರಿಕಾಲದಲ್ಲಿ ಪೂಜೆಯನ್ನು ಮಾಡ್ತಾ ಇರ್ತಾರೆ, ತ್ರಿಕಾಲದಲ್ಲಿ ಅಭಿಷೇಕ ಮಾಡ್ತಾರೆ ಸ್ವಾಮಿಗೆ. ನಿರಂತರವಾಗಿ ಅಲ್ಲಿ ನಮಕ ಚಮಕಗಳನ್ನು ನಡೀತಾ ಇರ್ತದೆ, ವೇದ ಮಂತ್ರಗಳು ನಡೀತಾ ಇರ್ತದೆ ಸ್ವಾಮಿ ಮುಂದೆ. ಯಾಕಂದರೆ ಸಾಕ್ಷಾತ್ವಾಗಿ ಉದ್ಭವ ಆಗಿರ್ತಕ್ಕಂಥದ್ದು ಅಲ್ಲೇ ನೆಲೆಗೊಂಡಿರ್ತಕ್ಕಂಥ ಮಲೆ ಮಹದೇಶ್ವರ. ನಾವೇನು ಮಾಡ್ತೀವಿ, ಅಪವಿತ್ರ ಮಾಡೋಕ್ಕೆ ಹೋಗ್ತೀವಿ ಜನ ಓದೋರು. ಆ ಪಾವಿತ್ರತೆಯನ್ನು ಕಾಪಾಡ್ತಕ್ಕಂಥದ್ದು ಮಾಡಬೇಕು. ಅಲ್ಲಿ ನೋಡಿ, ಕಸ ಕಡ್ಡಿಗಳನ್ನೆಲ್ಲ ಅಲ್ಲಲ್ಲೇ ಬಿಸಾಕಿರ್ತೀರಿ, ಬೂದ್ಗಡ್ಡಿಗಳು ಅಲ್ಲೇ ಬಿಸಾಕಿರ್ತೀರಿ. ಎಲ್ಲೆಲ್ಲೇ ಅಂದರೆ ಅಲ್ಲಲ್ಲೇ ನೀವು ಆ ಶೌಚಾಲಯಗಳನ್ನು ಮಾಡಿದ್ದಾರೆ. ಇವಾಗ ಬಂದಿರತಕ್ಕಂಥ ನಮ್ಮ ರಘು ಸರ್ ಅವರು ಎಷ್ಟು ಚೆನ್ನಾಗಿ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಾರೆ. ಆದರೂ ಕೂಡ ಅವ್ರ ಕಡೆ ಗಮನ ಕೊಡಲ್ಲ. ನೀವು ಪ್ಲಾಸ್ಟಿಕ್ ಬಾಟ್ಲುಗಳೆಲ್ಲ ಬಿಸಾಕಿರ್ತೀರಿ. ಹೋದರೆ ಆ ಕ್ಷೇತ್ರವನ್ನು ಒಂದು ಉಳಿಸ್ತಕ್ಕಂಥದ್ದು, ಆ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತಕ್ಕಂಥದ್ದು ನಮ್ಮೇಲೆ ಬರಬೇಕಾಗುತ್ತೆ. ಯಾವುದೇ ಒಂದು ಕ್ಷೇತ್ರಕ್ಕೆ ಹೋಗಿ ಆ ಕ್ಷೇತ್ರದ ಪಾವಿತ್ರತೆಯನ್ನು ಕಾಪಾಡ್ತಕ್ಕಂಥದ್ದು ಮಾಡಿ. ಇದೇ ಸಂದರ್ಭದಲ್ಲಿ ನಾನು ಇನ್ನೊಂದು ಕಳಕಳಿಯ ಮನವಿಯನ್ನು ಮಾಡ್ತೀನಿ. ನಮ್ಮ ವಾಹಿನಿ ಮುಖಾಂತರ ನಮ್ಮ ರಾಜ್ಯದ ಜನತೆಗಳು ಬೇರೆ ಹೊರ ರಾಜ್ಯಕ್ಕೆ ಹೋಗ್ತಕ್ಕಂಥದ್ದು, ಅಲ್ಲಿ ಗಿರಿಯನ್ನು ಸುತ್ತಕ್ಕಂಥದ್ದು, ಅಲ್ಲಿ ಪೌರ್ಣಮಿ ಅಮಾವಾಸ್ಯೆ ದಿನ ಸುತ್ತಕ್ಕಂಥದ್ದು, ಬೇರೆ ರಾಜ್ಯಕ್ಕೆ ಹೋಗಿ ಅಲ್ಲೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ನಮ್ಮ ರಾಜ್ಯದಲ್ಲಿ ಕೆಲವ್ರಿಗೆ ನಾನು ಪ್ರವಾಸೋದ್ಯಮ ಇಲಾಖೆಯವ್ರಿಗೆ, ಮುಜರಾಯಿ ಇಲಾಖೆಯವ್ರಿಗೆ ಪ್ರಾರ್ಥನೆ ಮಾಡ್ತೀನಿ, ನಮ್ಮ ಶಿವಗಂಗೆ ಬೆಟ್ಟವನ್ನು ಸ್ವಲ್ಪ ಅಭಿವೃದ್ಧಿ ಮಾಡಿ ಅಲ್ಲಿ ಗಿರಿ ಸುತ್ತೋದಕ್ಕೆ, ಆ ಶಿವಗಂಗೆ ದಕ್ಷಿಣ ಕಾಶಿ ಅಂತಕ್ಕಂಥದ್ದು ಏನಾದರೂ ನಮ್ಮ ವಾಹಿನಿ ಮುಖಾಂತರ ತಮಗೆ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೀನಿ. ಆ ಗಿರಿಯನ್ನು ಸುತ್ತೋದಕ್ಕೋಸ್ಕರ ಒಂದು ಸ್ವಲ್ಪ ಅನುಕೂಲ ಮಾಡಿಕೊಡಿ ಜನಗಳಿಗೆ, ಖಂಡಿತವಾಗೂ ಒಳ್ಳೆಯದಾಗಲಿ. ಇನ್ನು ಹೊಸದುರ್ಗದ ಮಾರ್ಗವಾಗಿ ನಾವು ಬಂದಾಗ ಅಲ್ಲಿ ಮೈಲಾರಲಿಂಗ, ಹಿರೇಮೈಲಾರ ಅಂತಕ್ಕಂಥದ್ದು, ಅಲ್ಲಿ ಮೈಲಾರಲಿಂಗ ಇದೆ. ಆ ಗಿರಿಯನ್ನು ಸುತ್ತೋದಕ್ಕೆ ಅವಕಾಶ ಮಾಡಿಕೊಡಿ. ಗವಿಗಂಗಾಧರೇಶ್ವರನ ದರ್ಶನ ಮಾಡೋದಕ್ಕೆ ವಿಶೇಷವಾಗಿ ಅಲ್ಲಿ ಆ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿ, ಖಂಡಿತವಾಗೂ ಒಳ್ಳೆಯದಾಗುತ್ತೆ. ಯಾಕಂದರೆ ಕರ್ನಾಟಕದಲ್ಲಿ ಕೂರ್ಮ ಅವತಾರ ಇರ್ತಕ್ಕಂಥದ್ದು ಒಂದೇ ಏಕೈಕ ಕ್ಷೇತ್ರ ಅಂದರೆ ಗವಿರಂಗಾಪುರ. ಅಲ್ಲಿ ಎಳ್ನೋಡು ಶ್ರೀರಾಮ್ಪುರದ ಹತ್ರ ಹೊಸದುರ್ಗಕ್ಕೆ ಹೋಗೋ ದಾರಿ ಒಳಗಡೆ ಕೂರ್ಮ ಅವತಾರ ಅಂದರೆ ಆಮೆ ಅವತಾರ, ವಿಷ್ಣು ಆಮೆ ಅವತಾರ ಇರೋದು ಕರ್ನಾಟಕದಲ್ಲಿ ಏಕೈಕ ಸ್ಥಾನ. ಆ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡೋದಕ್ಕೆ ಪ್ರವಾಸೋದ್ಯಮ ಇಲಾಖೆಗಾಗಿರ್ಬೋದು, ಮುಜರಾಯಿ ಇಲಾಖೆಗಾಗಿರ್ಬೋದು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೀನಿ. ಆ ಕ್ಷೇತ್ರನ ಅಭಿವೃದ್ಧಿ ಮಾಡಿ, ಜನಗಳಿಗೆ ಅದನ್ನು ಪರಿಚಯಿಸಿಕೊಡಿ, ಮಾಧ್ಯಮಗಳಿಗೆ ಪರಿಚಯಿಸಿದೆ, ಅದು ಖಂಡಿತವಾಗಿ ಒಳ್ಳೆಯದಾಗಲಿ ನಿಮಗೆ. ಅಪ್ಪಾಜಿ, ನೀವು ಈಗಾಗಲೇ ನೀವು ತಿಳಿಸ್ಕೊಡ್ತಾ ಹೋದ್ರಿ ಪಂಜಿನ ಸೇವೆ ಏನು, ಪಂಜಿನ ಸೇವೆಯನ್ನ ಯಾಕೆಲ್ಲ ಮಾಡಬೇಕು ಅನ್ನೋಂಥದ್ದನ್ನ. ಅದೇ ರೀತಿಯಾಗಿ ಶಿವಗಂಗೆ ಬೆಟ್ಟೆಯಲ್ಲೂ ಸಹ ಅಷ್ಟೇ ವಳ್ಕಲ್ ತೀರ್ಥ ಬಗ್ಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ರೆ, ಅದೇ ರೀತಿ ಯಾವ ರೀತಿ ಅದು ಉದ್ಭವ ಆಗುತ್ತೆ? ಖಂಡಿತವಾಗೂ ನೋಡಿ, ಗಂಗೆ ಅಂತಕ್ಕಂಥದ್ದು ಅಷ್ಟು ಪಾವಿತ್ರತೆ. ಕೆಲವು ಹೆಣ್ಣು ಮಕ್ಕಳಿಗೆ ನನಗೆ ಸಂತಾನ ಆಗಿಲ್ಲ, ನನ್ನ ಗರ್ಭದಲ್ಲಿ ಪ್ರಾಬ್ಲಮ್ ಇದೆ, ನನಗೆ ಯೂಟ್ರಸಲ್ಲಿ ಪ್ರಾಬ್ಲಮ್ ಇದೆ ಅಂತಾರಲ್ಲ, ಗಂಗೆ ಪೂಜೆ ಮಾಡಿ. ಖಂಡಿತವಾಗೂ ನಿಮ್ಗೆ ಯೂಟ್ರಸಲ್ಲಿ ಪ್ರಾಬ್ಲಮ್ ಎಲ್ಲ ನಿವಾರಣೆ ಆಗುತ್ತೆ. ವೈಜ್ಞಾನಿಕವಾಗಿ ಬೇಕಾದ್ರೆ ನೀವು ಪರೀಕ್ಷೆ ಮಾಡಿ, ಎಲ್ಲಾದರೂ ಕಲ್ಯಾಣಿ ಇರೋ ಜಾಗದೊಳಗಡೆ ಗಂಗೆ ಪೂಜೆ ಮಾಡಿ, 4 ಜನಕ್ಕೆ ಆ ಪೂಜೆ ಮಾಡಿ, ಅಲ್ಲಿ ತೆಂಬಿಟ್ಟು ಇಟ್ಟು, ಹಸಿ ಕಾಳುಗಳನ್ನ ಅಕ್ಕಿ ಇಟ್ಟು, 2 ಬಾಳೆಹಣ್ಣು ಇಟ್ಬಿಟ್ಟು, ಯಾರು ಮುತ್ತೈದರಿಗೆ ಮಡ್ಲು ತುಂಬತಕ್ಕಂಥದ್ದು, ಅರ್ಶಿನ ಕುಂಕುಮ ಕೊಡ್ತಕ್ಕಂಥದ್ದು ಮಾಡಿ, ಗಂಗೆ ಪೂಜೆಯನ್ನು ಮಾಡಿ, ನಿಮ್ಮಲ್ಲಿರ್ತಕ್ಕಂಥ ಯಾವುದೇ ಒಂದು ನೆಗೆಟಿವ್ ಥಾಟ್ಸ್ ಏನಿದೆ ಅದೆಲ್ಲ ಹೋಗ್ತಕ್ಕಂಥದ್ದು ಗಂಗೆಯಲ್ಲಿ. ಹಾಗಾಗಿ ಶಿವಗಂಗೆ ಅಂತಕ್ಕಂಥ ಒಂದು ಪುಣ್ಯ ಕ್ಷೇತ್ರ ಇದೆಯಲ್ಲ, ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಶಕ್ತಿಯುತವಾಗಿರ್ತಕ್ಕಂಥದ್ದು ನೋಡಿ. ವಿಶೇಷ ಏನು ಗೊತ್ತಾ, ಅಲ್ಲಿ ಮಳೆಗಾಲದಲ್ಲಿ ಪಾತಾಳ ಗಂಗೆ ಇದೆಯಲ್ಲ, ಮಳೆಗಾಲದಲ್ಲಿ ಕೆಳಗಡೆ ಹೋಗ್ಬಿಡ್ತಾಳೆ, ಸುಂಡೋತ್ಸರ ಆಗ್ಬಿಡ್ತಾಳೆ, ಇಷ್ಟಕ್ಕೆ ಬಂದ್ಬಿಡ್ತಾಳೆ. ಆದರೆ ಬೇಸಿಗೆ ಒಳಗಡೆ ಉಕ್ಕಿ ಹರಿತಾಳೆ ಪಾತಾಳ ಗಂಗೆ. ಅಲ್ಲಿ ನೋಡಿ ವಿಶೇಷ ಅಲ್ವಾ, ಬೇಸಿಗೆ ಒಳಗಡೆ ಉಕ್ಕಿ ಹರಿತಾಳೆ. ಆ ಉಕ್ಕಿ ಹರಿದು ಹೊರಗಡೆಗೆ ಬರೋದು ಬೇಡ, ಇಡೀ ನಾಡಿಗೆ ತೊಂದರೆ ಆಗೋದು ಬೇಡ, ಅಲ್ಲಿ ಊರುಗಳಿಗೆ ತೊಂದರೆ ಆಗೋದು ಅಂತೇಳಿ ಪರಮೇಶ್ವರನು ವೀರಭದ್ರನ ಕಾವಲಾಕಿದ್ದಾನೆ ಪಾತಾಳ ಗಂಗೆಗೆ. ಎಷ್ಟು ವಿಶೇಷತೆ ಇದೆ. ಆ ಬೇಸಿಗೆ ಕಾಲದಲ್ಲಿ ಉಕ್ಕಿ ಹರಿತಾಳೆ ಗಂಗೆ ಅಂದರೆ ಅಲ್ಲಿರ್ತಕ್ಕಂಥ ಕ್ಷೇತ್ರ ಎಷ್ಟು ಪಾವಿತ್ರತೆ ಇದೆ. ಆದರೆ ಮಳೆಗಾಲದಲ್ಲಿ ಕೆಳಗಡೆ ಗಿಳಿತಾ ಇರ್ತಾಳೆ, ನೀರೇ ಸಿಗಲ್ಲ ನಮಗೆ, ಎಲ್ಲೋ ಒಂದು ಜಾಗದಲ್ಲಿ ಒಂದು ಸ್ವಲ್ಪ ಸಿಗುತ್ತೆ ನೀರು. ಇಂಥ ಒಂದು ಪಾವಿತ್ರತೆ. ಇನ್ನು ಗವಿಗಂಗಾಧರೇಶ್ವರಿಗೆ ಬಂದಾಗ ತುಪ್ಪ ಬೆಣ್ಣೆಯಾಗಿ ಪರಿವರ್ತನೆ ಆಗ್ತಕ್ಕಂಥ ಏಕೈಕ ಕ್ಷೇತ್ರ ಯಾವುದು? ಶಿವಗಂಗೆಯಲ್ಲಿ. ನಮ್ಮ ಕಣ್ಣು ಮುಂದೆನೆ ತುಪ್ಪವನ್ನು ಹಾಕ್ತಾರೆ, ಲಿಂಗದ ಮೇಲೆ ಸವರ್ಬಿಟ್ಟು ಅದನ್ನು ಬೆಣ್ಣೆ ರೂಪದಲ್ಲಿ ನಮಗೆ ತಿನ್ನಕ್ಕೆ ಕೊಡ್ತಾರೆ. ನಮ್ಮ ಕಣ್ಣು ಮುಂದೆನೆ ವೈಜ್ಞಾನಿಕವಾಗಿ ಸವಾಲಾಗಿರ್ತಕ್ಕಂಥ ಕ್ಷೇತ್ರ. ಹಾಗೆ ಆ ಗಿರಿಯನ್ನು ಸುತ್ತಿದ್ರೆ ನಮಗೆ ಎಷ್ಟು ಎನರ್ಜಿ ಬರುತ್ತೆ, ಎಷ್ಟು ನಮಗೆ ಶಕ್ತಿ ಬರುತ್ತೆ. ಆ ದಕ್ಷಿಣ ಕಾಶಿ ಅಂತಕ್ಕಂಥದ್ದೇ ಜಲತತ್ವ ಇರ್ತಕ್ಕಂಥದ್ದೇ, ಅಗ್ನಿತತ್ವ ತಿರುಣಮಲೈ ಆದರೆ ವಾಯುತತ್ವ ನಮ್ಮ ಈ ಆಂಧ್ರದಲ್ಲಿರ್ತಕ್ಕಂಥ
ರಾಹು ಇರ್ತಕ್ಕಂಥ ಸ್ಥಾನ ಆಗಿರ್ತಕ್ಕಂಥದ್ದು. ಆದರೆ ಜಲತತ್ವ ಇರ್ತಕ್ಕಂಥದ್ದು ಗಂಗೆ ಶಿವಗಂಗೆ. ಆ ಗಿರಿಯನ್ನು ಸುತ್ತಕ್ಕಂಥದ್ದು ಮಾಡಿ ಆ ಒಂದು ಕ್ಷೇತ್ರಕ್ಕೆ ಹೋಗಿ ಬನ್ನಿ. ಅಲ್ಲಿ ಒಳಕಲ್ತಿರ್ತ ನಮ್ಮ ಮಗಳು ಹೇಳೋದು ವಿಶೇಷವಾಗಿ, ನೀನು ಪಾಪವನ್ನು ಮಾಡಿದರೆ, ಕರ್ಮವನ್ನು ಮಾಡಿದರೆ ಅಲ್ಲಿ ನೀರೇ ಸಿಗಲ್ಲ ನಿನಗೆ. ಕೆಲವ್ರಿಗೆ ಇಷ್ಟೇ ಉದ್ದಕ್ಕೆ ಕೈ ಹಾಕಿದ ತಕ್ಷಣ ಮೇಲಕ್ಕೆ ಬರುತ್ತೆ. ಅದು ವಿಜ್ಞಾನಕ್ಕೆ ಸವಾಲಾಗಿರ್ತಕ್ಕಂಥದ್ದು. ಎಷ್ಟೋ ಒಂದು ಕರೆ ಇದೆ, ತಗೊಳ್ಳೋಣ. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ನಾವು ಹೊಸೂರಿಂದ ಕರೆ ಮಾಡ್ತಾ ಇದ್ದೀವಿ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ ಬಗ್ಗೆನೇ ಕೇಳ್ಬೇಕಾಗಿತ್ತು. ಮನೆ ಕಟ್ಟೋದಕ್ಕೆ ಪ್ರಯತ್ನ ಮಾಡ್ತೀವಿ, ಆದ್ರೆ ಮನೆ ಕಟ್ಟಕ್ಕೆ ಬಿಡ್ತಾ ಇಲ್ಲ. ಓಕೆ, ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ಕಾರ ಸ್ವಾಮೀಜಿ. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ತಾಯಿ? ನಾವು ಹೊಸೂರಿಂದ ಸರ್. ಹೊಸೂರಾ? ಹೊಸೂರು, ಹೌದು. ಹೊಸೂರ್ ಹತ್ರ ಯಾವ ಊರಮ್ಮ? ಹೊಸೂರೇ ಸ್ವಾಮೀಜಿ. ಆಯ್ತು ಹೊಸೂರೇ. ಆಯ್ತು. ಮನೆ ಕಟ್ಟೋದಕ್ ಪ್ರಯತ್ನ ಮಾಡ್ತೀವಿ, ಆದ್ರೆ ನಾನು ಆ ಪ್ರಯತ್ನ ಮಾಡಕೋದ್ರೆ ಏನಾದ್ರೂ ಒಂದೊಂದು ಅಡ್ಡ ಬರ್ತೈತೆ, ಯಾರಾದ್ರೂ ಒಂದು ಪ್ರಾಬ್ಲಮ್ ಮಾಡ್ತಾರೆ ಅದಕ್ಕ. ಆಯ್ತು. ಈಗ ನೀವು ನಿಮ್ಮ ಹೆಸರೇನು? ನನ್ನ ಹೆಸರು ಭಾಗ್ಯಲಕ್ಷ್ಮಿ. ಭಾಗ್ಯಲಕ್ಷ್ಮಿ. ನಿಮ್ಗೆ ಯಜಮಾನ್ರು ಹೆಸರು? ಅವ್ರು ಇಲ್ಲ. ಆಯ್ತು. ಯಾರ ಹೆಸರಿನಲ್ಲಿ ಪೂಜೆ ಮಾಡಿದ್ರಿ ಆ ಜಾಗಕ್ಕೆ? ಆ ಸೈಡ್ ಮೂವರ ಹೆಸರಲ್ಲೂ ಇದೆ. ಹಾ, ಮೂವರ ಹೆಸರಲ್ಲಿ ಇದೆ ಸೈಟ್. ಅದ್ ಬಂದಿ ಹಾ, ಅದು ಇವಾಗ ಏನೋ ಏರ್ಪಾಟ್ ಮಾಡಿ ಮನೆ ಕಟ್ಟೋದಕ್ಕೆ ಏನೋ ಮಾತಾಡಕ್ರೆ ಅದಕ್ಕೇನು ಪ್ರಾಬ್ಲಮ್ ಬರ್ತೈತೆ ಹಂಗೆ. ಹಾ. ಈ ತರ ಇದೆ. ಮೊದ್ಲಿಗೆ ಆ ಜಾಗದಲ್ಲಿ ಗುಂಡಿ ಇತ್ತ? ತಿಪ್ಪೆ ಗುಂಡಿ ತರ ಹಳ್ಳ ಇತ್ತ? ಇಲ್ಲ, ಅದೆಲ್ಲ ಏನು ಇಲ್ಲ. ಹಾ. ಎಲ್ಲಾರು ಆ ಜಾಗದಲ್ಲಿ ನೀವೇನ್ ಮನೆ ಕಟ್ತಾ ಇದ್ದೀರಲ್ಲ, ಆ ಜಾಗದಲ್ಲಿ ಮೊದಲಿಗೆ ಹಸು ಕಟ್ಟಾಕ್ತಾ ಇದ್ರಾ ಏನಾದ್ರು? ಏನು ಇಲ್ಲ, ನೀಟಾಗಿ ಇದೆ ಸ್ವಾಮಿ. ಆಯ್ತು. ನೀವು ಒಂದು ಕೆಲಸ ಮಾಡಿ, ಕೆಲವೊಂದನ್ನ ಈ ವಾಸ್ತು ಮನೆಯನ್ನ ಏನಾದ್ರೂ ಕಟ್ಲಿಕ್ಕೆ ಅದು ಸಾಧ್ಯ ಆಗ್ತಾ ಇಲ್ಲ ಅಂತ ಅಂದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ, ಒಂದೇ ಒಂದು ಸಲಿ ವಾರಾಹಿ ಅಮ್ಮನವರು, ಇಲ್ಲ ಅಂದ್ರೆ ಅಲ್ಲೇ ಮಾರೇನಪಲ್ಲಿ, ನಿಮ್ಮ ಹೊಸೂರಿಂದ ಮುಂದ್ಗಡೆ ಮಹಾ ಪ್ರತ್ಯಂಗಿರ ಇದ್ದಾಳೆ ತಾಯಿ. ಮಾರೇನಪಲ್ಲಿ ಕೇಳಿದಿರಲ್ವಾ? ಸೆಕೆಂಡ್ ಶಿಪ್ ಕಾಟು. ಆ ಮಾರೇನಪಲ್ಲಿ ಹತ್ರ ಪ್ರತ್ಯಂಗಿರ, ಮಹಾ ಪ್ರತ್ಯಂಗಿರ ದೇವಿ ಇದ್ದಾಳೆ ನೋಡಿ. ಅಲ್ಲೋಗಿ ರಾಹುಕೇತುಗಳನ್ನ ಸ್ವಲ್ಪ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಅಲ್ಲೋಗಿ ಒಂದು ಪೂಜೆಯನ್ನು ಕೊಡಿ, ಎಳ್ಳ ದೀಪಗಳನ್ನ ಅಂಟಿಸ್ಬಿಟ್ಟು ಬನ್ನಿ. ಖಂಡಿತವಾಗೂ ನಿಮ್ಗೆ ಆ ರಾಹುಕೇತುದ ಸನ್ನಿಧಿಲಿ ಎಳ್ಳು ದೀಪಗಳನ್ನ ಅಂಟಿಸ್ಬಿಟ್ಟು ಬನ್ನಿ, ನಿಮ್ ಕೆಲಸ ಆಗಿರುತ್ತೆ. ಯಾಕಂದ್ರೆ ಉತ್ತಾ ಇದ್ರು ಕೂಡ, ಡೆಮೊಲೇಷನ್ ಆಗಿದ್ರು ಕೂಡ, ಮತ್ತೆ ಅಲ್ಲಿ ಯಾವ್ದಾದ್ರು ಒಂದು ಹಸು ಕಟ್ಟಾಗಿದ್ದು ಸತ್ತಿದ್ರು ಕೂಡ ದೋಷನೇ ಆ ಭೂಮಿಗೆ. ಕೆಲವೊಂದು ದೈವಶಕ್ತಿ ಇರ್ತಕ್ಕಂಥ ಭೂಮಿ ಇರುತ್ತೆ, ಅಲ್ಲಿ ಮನೆ ಕಟ್ಟಕ್ಕೆ ಬಿಡಲ್ಲ. ಅದೆಲ್ಲ ಕೂಲಂಕುಷವಾಗಿ ನೋಡ್ಬೇಕಾಗುತ್ತೆ. ಫಸ್ಟ್ ಏನ್ ಮಾಡಿ ಅಂತಂದ್ರೆ, ನೀವು ಆ ರಾಹುಕೇತುಗಳನ್ನ ಮಹಾಪ್ರತ್ಯಂಗಿರಿ ಹತ್ರ ಹೋಗಿ ಪೂಜೆ ಮಾಡ್ಕೊಂಡು ಬನ್ನಿ. ಅಲ್ಲಿ ಸ್ವಲ್ಪ ಮಣ್ಣು, ಸೈಟ್ ಮಣ್ಣು ಎತ್ಕೊಳ್ಳಿ. ಇಲ್ಲೋಡಮ್ಮ, ಸೈಟ್ ಮನೆ ಕಟ್ಟೋದಕ್ಕೆ ಹೇಳ್ತಾ ಇರೋದು ನಾನು. ಆ ಮಣ್ಣು ಎತ್ಕೊಂಡು ಕೆರೆ ಕೋಡಿ ಹರಿಯುತ್ತಲ್ಲ ನೀರು, ಆ ನೀರ್ಗೆ ಹಾಕ್ಬಿಟ್ಟು ಬನ್ನಿ. ಅಲ್ಲಿರ್ತಕ್ಕಂಥ ದೋಷ ನಿವಾರಣೆ ಆಗುತ್ತೆ, ಖಂಡಿತವಾಗಿ ಒಳ್ಳೇದಾಗುತ್ತೆ. ಮುಂದಿನ ದಿನಗಳಲ್ಲಿ ನಾನು ನಿಮ್ಗೆ ತಿಳಿಸ್ತೀನಿ, ಮಗನ ಬಗ್ಗೆ ನಿಮ್ಗೆ ತಿಳಿಸ್ತೀನಿ, ಖಂಡಿತ ಒಳ್ಳೇದಾಗ್ಲಿ. ಕರೆ ಮಾಡಿದಕ್ಕಾಗಿ ಧನ್ಯವಾದ ಅಮ್ಮ. ಗುರುಜಿ, ಇವತ್ತು ನಾವು ಸಾಕಷ್ಟು ವಿಚಾರದ ಬಗ್ಗೆ ಮಾತಾಡ್ತಾ ಹೋದ್ವಿ. ಉದಾಹರಣೆಗೆ ಪಂಜಿನ ಸೇವೆ ಆಗಿರ್ಬೋದು, ಅದೇ ರೀತಿಯಾಗಿ ಕಾಲಚಕ್ರ ಅನ್ನೋದು ಬಹಳ ಮುಖ್ಯವಾದಂತಹ ಅಂಶ ನಮ್ಮ ಜಗತ್ತಿಗಾಗಿರ್ಬೋದು, ನಮ್ಮ ಪ್ರಪಂಚಕ್ಕಾಗಿರ್ಬೋದು. ಅದರ ವಿಶೇಷತೆ ಏನು, ಯಾವೆಲ್ಲ ರೀತಿಯಲ್ಲಿ ಕಾಲ ನಿರ್ಣಯ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋದ್ರಿ. ಧನ್ಯವಾದ. ಖಂಡಿತಮ್ಮ. ನಿಮಗೂ, ನಿಮ್ಮ ವಾಹಿನಿಯ ಎಲ್ಲ ಸಿಬ್ಬಂದಿ ವರ್ಗದವರೆಗೂ, ಎಲ್ಲ ಇಡೀ ರಾಜ್ಯದ ಜನತೆಗೆ ನಮ್ಮ ವಾಹಿನಿ ಮುಖಾಂತರ ತಮ್ಮೆಲ್ಲರಿಗೂ ತಿಳಿಸೋದೇನೆಂದರೆ, ಧರ್ಮೋ ರಕ್ಷಿತಿ ರಕ್ಷಿತಃ. ಧರ್ಮವನ್ನು ಪರಿಪಾಲನೆ ಮಾಡ್ತಕ್ಕಂಥದ್ದು ಮಾಡಿ. ಖಂಡಿತವು ನಿಮಗೆಲ್ಲರಿಗೂ ಒಳ್ಳೆಯದಾಗುತ್ತೆ. ಮುಂದಿನ ದಿನಮಾನಗಳಲ್ಲಿ ನಮ್ಮ ರಾಜ್ಯವನ್ನು ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಆಗುತ್ತೆ. ಒಳ್ಳೆಯ ಸುಭಿಕ್ಷಿತವಾದ ಕಾಲವನ್ನು ಬರುತ್ತೆ. ಖಂಡಿತ ಒಳ್ಳೆಯದಾಗಲಿ. ನಿಮ್ಮೆಲ್ಲರಿಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಒಳ್ಳೆಯದಾಗಲಿ. ವೀಕ್ಷಕರೇ, ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಕಾಲ ನಿರ್ಣಯ ಯಾವ ರೀತಿ ಆಗುತ್ತೆ, ಕಾಲಚಕ್ರದ ವಿಶೇಷತೆ ಏನು ಅನ್ನೋದನ್ನ ತಿಳಿಸ್ಕೊಟ್ರು. ಮತ್ತೆ ನಾಳಿನ ಸಂಚಿಕೆಯಲ್ಲಿ 12 ರಾಶಿಗಳ ಫಲಾನುಫಲ ಯಾವ ರೀತಿ ಇದೆ, ಅದರಲ್ಲೂ ರಾಶಿ ಹಾಗೂ ನಕ್ಷತ್ರಗಳಲ್ಲಿ ಮುಖ್ಯವಾದಂತಹ ಶ್ರೇಷ್ಠವಾದಂತಹ ನಕ್ಷತ್ರ ಯಾವುದು, ಇವೆಲ್ಲವನ್ನೂ ಸಹ ತಿಳಿಸ್ಕೊಡ್ತಾರೆ. ನಾಳಿನ ಸಂಚಿಕೆಯನ್ನ ತಪ್ಪದೆ ವೀಕ್ಷಿಸಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ಬೇಗ ನಮ್ಮದು.